ನಾನು ಮಾಡಿರುವಂತಹ ಈ ಜೀವಂತ ಬೇಲಿ ನಿಮಗೆ ತುಂಬ ಇಷ್ಟ ಆಗಿದೆ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನೆಲ್ಲ ತುಂಬ ಜನ ನನಗೆ ಕಾಮೆಂಟೆಲ್ಲ ಹಾಕಿದ್ದೀರಾ. ತುಂಬ ಖುಷಿಯಾಗುತ್ತೆ ಅದು. ಹಾಗೆಯೇ ಇನ್ನು ಮುಂದೆನೂ ಅಷ್ಟೇ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳಿ ನನಗೆ. ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ವೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನಿವತ್ತಿನ ವಿಡಿಯೋದಲ್ಲಿ ಆ ಬೇಲಿ ನಾನು ನೆಟ್ಟಿದ್ದೀನಲ್ಲ ಅದು ಯಾವ ಹಂತದಲ್ಲಿದೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಹಾಗೆಯೇ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಖಂಡಿತ ಮಾಡಿ. ಈ ಮರಗೆಣಸು ಇದೆಯಲ್ಲ ಬರೀ ನಮಗೆ ಬೇಲಿ ಒಂದೇ ಅಲ್ಲ, ಇದರಿಂದ ನಮಗೆ ತುಂಬ ಉಪಯೋಗ ಇದೆ. ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೇನೆ ನೋಡಿ, ಗೆಣಸು ಸಿಗ್ತದೆ. ನಾವು ಏನಿಲ್ಲ ಅಂದರೆ ಒಂದು ಚಾಗೆ ಗೆಣಸು ಬೇಯಿಸಿ ಒಂದು ಉಪ್ಪು ಕರಿ ಮಾಡ್ಕೊಂಡು ತಿನ್ಬೋದು, ಚಿಪ್ಸು ಮಾಡ್ಕೋಬೋದು. ನಾನು ಕಳೆದ ಬಾರಿ ಒಂದು ವಿಡಿಯೋ ಹಾಕಿದ್ದೆ ಜೀವಂತ ಬೇಲಿ ಅಂತ ಅಂದ್ಕೊಂಡು. ಅಂದರೆ ಜಟ್ರೋಪ ಮತ್ತು ಈ ಮರಗೆಣಸು ಮತ್ತು ಗೊಬ್ಬರದ ಗಿಡ ಇದನ್ನೆಲ್ಲ ಹಾಕಿ ಒಂದು ಮಾಡಿರುವಂತಹ ಬೇಲಿ. ಇದರಲ್ಲಿ ಹೆಚ್ಚಿಗೆ ಇರೋದು ಇದೆ, ಯಾವುದು ಮರಗೆಣಸಿಂದೆ ಹಾಕಿ ನಾನು ಎಷ್ಟು ಒಂದು ವಾರ ಕಳೆದಿದೆ ಅಷ್ಟೇ. ಒಂದು ವಾರ 8 ದಿನ ಅಷ್ಟೇ. ಅದಾಗಲೇ ನೋಡಿ ಚಿಗುರಿ ಹೆಂಗೆ ಬಂದಿದೆ ಅಂತಂದರೆ ಇದು ಬೇಗ ಬರ್ತದೆ ಅಂತ ನಾನು ಇದಕ್ಕೆ ಅಂತಿರೋದು. ಮತ್ತು ಅಲ್ಲಾಡಿಸಿದ್ರು ಅಷ್ಟೇ ಬಿಗಿಯಾಗಿ ಕೂತ್ಕೊಳ್ಳುತ್ತದೆ. ಈ ಬೇಲಿ ಬಗ್ಗೆ ತುಂಬ ಜನ ನಿಮ್ಮ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ದೀರ ನನಗೆ ಕಮೆಂಟಲ್ಲಿ. ತುಂಬ ಖುಷಿಯಾಗುತ್ತೆ. ನಾವು ಏನೋ ಒಂದು ಮಾಡಿದಾಗ ಈ ಥರ ನೀವೇನಾದರೂ ಒಂದು ಒಳ್ಳೆಯ ಕಮೆಂಟ್ ಹೇಳಿದಾಗ ನಮಗೆ ಅದೊಂಥರ ಖುಷಿ ಆಗುತ್ತೆ. ಹಾಗೆಯೇ ಇದರಲ್ಲಿ ತುಂಬ ಜನ ಕ್ವಶ್ಚನ್ ಕೇಳಿದ್ದೀರ ನನಗೆ. ಏನಂತಂದರೆ ಈ ಕಡ್ಡಿ ನಮಗೆ ಬೇಕು, ಕಳಿಸ್ಕೊಡೋಕ್ಕಾಗುತ್ತಾ ಅಂತ ಅಂದ್ಕೊಂಡು. ಏನು ಗೊತ್ತಾ, ನಾನು ಅದನ್ನು ಎಲ್ಲ ಇನ್ನೂ ಆ ಥರ ಎಲ್ಲ ರೆಡಿಯಾಗಿಲ್ಲ ಮತ್ತು ಅದ್ರದ್ದು ಐಡಿಯಾನೂ ಇಲ್ಲ ನನಗೆ. ನೀವು ನರ್ಸರಿಯಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಮರಗೆಣಸಿನ ಕಡ್ಡಿ ಸಿಗ್ತದೆ. ಮತ್ತು ನಾನು ಆನ್ಲೈನಲ್ಲೂ ಚೆಕ್ ಮಾಡಿದೆ, ಆನ್ಲೈನಲ್ಲಿದೆ. ಇದಕ್ಕೆ 4 ಕಡ್ಡಿಗೆ 250 ರೂಪಾಯಿ ಅಂತ ಹೇಳ್ತಾರೆ. ಅದರ ಬದಲು ನಿಮಗೆ ಯಾರಾದರೂ ಗೊತ್ತಿರೋರು ಈ ಥರ ನಿಮ್ಮ ಊರಲ್ಲಿ ಕೃಷಿ ಮಾಡೋರು ಯಾರಾದರೂ ಇದ್ದಾರೆ ಅಂತಂದರೆ ಅವ್ರ ಕೈಯಿಂದ ನೀವು ತಗೊಳ್ಳೋದು ಬೆಸ್ಟು. ಯಾಕಂದರೆ 4 ಕಡ್ಡಿಗೆಲ್ಲ 250 ರೂಪಾಯಿ ಕೊಟ್ಟು ನಾವು ಪೂರೈಸೋದಿಲ್ಲ. ಇದು ಪಾಪ ನನಗೆ ಕಮೆಂಟ್ ಹಾಕಿದವರಿಗೆ ನಾನು ಅಂತಿರೋದು, ನಿಮಗೆ ಕೊಡಬಾರ್ದು ಅಂತ ಅಲ್ಲ, ನನಗೆ ಅಷ್ಟು ಅದ್ರದ್ದು ಐಡಿಯಾನೇ ಇಲ್ಲ. ಮತ್ತು ಕಳಿಸ್ಕೊಡೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ, ಅದು ಗಿಡ ಸತ್ತು ಹೋದರೆ ಎಲ್ಲ ಕಷ್ಟ ಆಗೋಗುತ್ತೆ ಅಲ್ವಾ. ನೀವು ನರ್ಸರಿಲಿ ನೋಡಿ, ಇಲ್ಲಾಂದರೆ ಯಾವುದಾದ್ರೂ ಹಳ್ಳಿಯಲ್ಲಿ ಹೋಗಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಸಿಗ್ಬೋದು. ಮತ್ತು ನಾನು ಅಂದಿದ್ನಲ್ಲ, ಈ ಬೇಲಿ ಈ ಥರ ನೆಟ್ಟ ಮೇಲೆ ಇದಕ್ಕೆ ನೀರೇನು ಹೆಚ್ಚಿಗೆ ಬೇಡ, ಆದರೆ ಈ ಥರ ಮಣ್ಣನ್ನು ಗುಪ್ಪೆ ಮಾಡ್ತಾ ಇರಬೇಕು. ಯಾಕಂದರೆ ಅದು ಬೇರು ಹೋಗೋದಕ್ಕೆ ಸುಲಭ ಆಗಬೇಕು, ಮಣ್ಣು ಗುಪ್ಪೆ ಮಾಡ್ತಾ ಇರಬೇಕು. ಹಾಗೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ಮಲ್ಲಿ ಹಂದಿ ಬರೋದಿಲ್ವಾ, ನಮ್ಮಲ್ಲಿ ಒಂದು ಕಡ್ಡಿಯನ್ನು ಹಂದಿ ಬಿಡೋದಿಲ್ಲ ಅಂತ ಅಂದ್ಕೊಂಡು. ದಯವಿಟ್ಟು ಹಂದಿಗೆ ಮಾತ್ರ ಹೇಳಬೇಡಿ ಆಯ್ತಲ್ಲ. ಅದ್ರ ಇನ್ಫಾರ್ಮೇಷನ್ ಕೊಟ್ಟರೆ ನನ್ನ ಗಿಡ ಒಂದು ಉಳಿಯೋದಿಲ್ಲ. ನನಗೆ ಗೊತ್ತು, ಹಂದಿ ಮತ್ತು ಹೆಗ್ಗಣ ಇದ್ದಲ್ಲಿ ಒಂದು ಗಿಡನೂ ಉಳಿಯೋದಿಲ್ಲ. ನಾನು ಊರಲ್ಲೂ ಎಲ್ಲ ನೋಡಿದ್ದೇನೆ. ಪುಣ್ಯಕ್ಕೆ ಟಚ್ವುಡ್ ಇಲ್ಲಿ ಹಂದಿ ಬರ್ತಾ ಇಲ್ಲ. ಇರ್ಬೋದೇನೋ ಕಾಡು ಹಂದಿ ಸುತ್ತಮುತ್ತ ಹಳ್ಳಿ ಅಂದಮೇಲೆ, ಆದರೆ ಇಲ್ಲಿಗೆ ಮಾತ್ರ ಹಂದಿ ಬರ್ತಾ ಇಲ್ಲ. ನೀವು ಯಾರು ಹಂದಿಗೆ ಇನ್ನು ಇನ್ಫಾರ್ಮೇಷನ್ ಕೊಡಬೇಡಿ. ಮತ್ತು ಹೆಗ್ಗಣ ಗೊತ್ತಿಲ್ಲ, ಹೆಗ್ಗಣಗಳಿದೆ ಆದರೆ ಬಂದಿಲ್ಲ. ಹೆಗ್ಗಣ ಇದುವರೆಗೆ ಏನು ತಿಂದು ಹಾಕಿದ್ದು ಅದೆಲ್ಲ ಇಲ್ಲ. ಹೆಗ್ಗಣಗಳಿಗೆ ಬೇರೆ ಆಹಾರ ಬೇಕಾದಷ್ಟು ಸಿಗ್ಬೋದೇನೋ. ತುಂಬ ಜನ ಕಮೆಂಟ್ ಮಾಡಿದ್ದಕ್ಕೆ ಖುಷಿ ಆಗ್ತದೆ. ಹಾಗೆ ನಾನಿನ್ನು ಹಾಕುವಂಥ ವಿಡಿಯೋ ಯಾವ ಥರ ಇರಬೇಕು ಅಂತ ನೀವು ಹೇಳಿದರೂ ನನಗೂ ಒಂದು ಐಡಿಯಾ ಸಿಗ್ತದೆ. ಇದು ಮಾತ್ರ ಖಂಡಿತ ಒಂದು ಒಳ್ಳೆಯ ಇದು ನನಗೆ ಖುಷಿ. ಯಾಕಂದರೆ ನಾನು ಇದು ಏನೇ ಬೇಲಿಯ ಥರ ಅಂತಲ್ಲ, ಇದು ಒಂದು ಇಮೇಜ್ ಮಾಡ್ಕೊಳ್ಳಿ. ಒಂದು ಗಿಡ ನೋಡಿ ಇಷ್ಟು ಎತ್ತರ ಬಂದಿದೆ ಅಂತಂದರೆ, ಈ ಥರ ಇಷ್ಟು ಎತ್ತರ ಬಂದಾಗ ಒಂದು ಫುಲ್ ಈ ಥರ ಕವರ್ ಆಯಿತು ಅಂತಂದರೆ ಎಷ್ಟು ಖುಷಿ, ಚೆನ್ನಾಗಿರ್ಬೋದು. ಒಂಥರ ಗ್ರೀನರಿ ಆಗಿರ್ಬೋದು. ಮತ್ತು ಇದರ ಒಳಗಡೆ ಇಲ್ಲಿ ಏನಾದರೂ ಒಂದು ಪಪ್ಪಾಯ ಗಿಡನ ಏನಾದರೂ ಹಾಕ್ಕೊಂಡ್ರು ಒಂದು ಗ್ರೀನರಿಯಾಗಿ ಒಂದು ಆ ಥರ ಒಂದು ವಾತಾವರಣ ಬೇರೆ ಆಗಬಹುದು ಅಲ್ವಾ. ಇಮ್ಯಾಜ್ ಮಾಡ್ಕೊಳ್ಳಿ. ನನಗೆ ಪ್ರಾಬ್ಲಮ್ ಇರೋದಂದರೆ ನನಗೆ ಕೋಳಿ ಬೇಕು. ಕೋಳಿಗಳು ಇಷ್ಟು ಎತ್ತರ ಒಂದು 6 ಅಡಿ ಎತ್ತರಕ್ಕೆ ನಾವು ನೆಟ್ಟ ಹಾಕಿದ್ರೂ ಹಾರ್ತವೆ. ಅಷ್ಟು ಈ ನಾಟಿ ಕೋಳಿಗಳು ಖತರ್ನಾಕ್ಗಳು. ಹಾಗಾಗಿ ಈಗ ನೋಡಿ, ಈಗ ಇಷ್ಟಕ್ಕೆ ನಾನು ಬೇಲಿ ಹಾಕಿದ್ರೂ ಇಲ್ಲಿಗೆ ಒಂದು ನೆಟ್ಟ ಅಥವಾ ಒಂದು ಸೀರೆ ಕಟ್ಟಿದರೂ ನಡೀತದೆ, ಇನ್ವೆಸ್ಟ್ ಮಾಡಬೇಕಾಗಿಂತ ಇಲ್ಲ. ಆಗ ಅವುಗಳು ಕೋಳಿಗಳು ಏನು ಗೊತ್ತಾ, ಒಳಗಡೆ ಏನಾದರೂ ಇದೆ ಅಂತಂದರೆ ಮಾತ್ರ ಜಂಪ್ ಮಾಡ್ತವೆ.
ಇದು ಕಾಣಿಸ್ಲಿಲ್ಲ ಒಳಗಡೆದ್ದು ಗಿಡ ಅಥವಾ ಏನೋ ಕಾಣಿಸ್ಲಿಲ್ಲ ಅಂದರೆ ಅದು ಹೋಗೋದಿಲ್ಲ. ಇದು ಮರ ಆಗ್ತದೆ ನೋಡಿ ಈ ಥರ. ಇದಿಷ್ಟು ಬಂದಾಗ ಸ್ವಲ್ಪ ಟ್ರಿಮ್ ಮಾಡಬೇಕು, ಒಂದು ಲೆವೆಲಲ್ಲಿ ಬಂದರೆ ಚೆನ್ನಾಗಿರ್ತದೆ. ನನಗೀಗ ಇಲ್ಲೊಂದು ಎಂಥ ಅಡ್ವಾಂಟೇಜ್ ಅಂತಂದರೆ, ನಮ್ಮ ಮನೆ ಪಕ್ಕದಲ್ಲಿ ಸೈಟಲ್ಲಿ ಕಾಯ ತೆಗೆದಿದ್ದಾರೆ. ಆ ಮಣ್ಣಿದೆಯಲ್ಲ ತುಂಬ ಚೆನ್ನಾಗಿದೆ, ಕೆಂಪಗಿದೆ. ಹೊಸ ಮಣ್ಣು ಇದ್ದರೆ ಅದು ಗಿಡಗಳಿಗೂ ಒಳ್ಳೆಯದು, ಬೇಗ ಅದರಲ್ಲಿ ಎಲ್ಲ ತರಕಾರಿ ಸೊಪ್ಪೆಲ್ಲ ಹಾಕಿದರೆ ಬರ್ತದೆ. ಮತ್ತು ಮಳೆನೂ ಇಲ್ವಲ್ಲ ಈಗ, ಮತ್ತು ನಾವೂ ಅಷ್ಟೇ ಇದ್ದ ನೀರಿನಂಶ ಕಡಿಮೆ ತಗೊಳ್ಳುವಂತಹ ಯಾವುದಾದ್ರೂ ಗಿಡ ಇದ್ದರೆ ಸುಮ್ಮನೆ ಹಾಕಿ ಬಿಟ್ಬಿಡೋದು. ಮತ್ತು ಬಟ್ಟೆ ಒಗ್ದಿರೋ ನೀರು, ಇಲ್ಲೇ ಪಾತ್ರೆ ಎಲ್ಲ ವಾಶ್ ಮಾಡಿರೋ ನೀರೆಲ್ಲ ಇದಕ್ಕೆ ಹೋಗ್ತದೆ. ಹೆಚ್ಚಿಗೆ ನೀರೇನು ಬೇಕಾಗಿರೋದಿಲ್ಲ. ಇದು ಎಲ್ಲ ಶೋ ಗಿಡಗಳು. ಈ ಕೋಳಿ ಗೊಬ್ಬರ ಎಲ್ಲ ಹಾಕ್ತೀನಲ್ವ, ಹಾಗಾಗಿ ಎಲ್ಲಿ ಕೈ ಹಾಕಿದ್ರೂ ಎರೆಹುಳ ಇದೆ. ನಾನು ಇದೇನು ಗಾರ್ಡನ್ ಅಂತಲ್ಲ, ಖುಷಿಗಾಗಿ ಗಿಡಗಳೆಲ್ಲ ಹಾಕೊಂಡು ಮಾಡಿದ್ದೀನಿ. ಇಲ್ಲೇ ಕೂತ್ಕೊಂಡು ಏನಾದರೂ ತಿನ್ನೋದು ಅಥವಾ ಅಡುಗೆ ಮಾಡೋದು, ಏನಾದರೂ ಒಲೆ ಹಾಕಿ ಅದು ಚೆನ್ನಾಗಿರುತ್ತೆ. ಈ ಮೀನೆಲ್ಲ ಫ್ರೈ ಮಾಡಲಿಕ್ಕೆ ಇಲ್ಲಿ ಚೆಂದ, ಓಪನ್ ಫೀಲ್ಡಲ್ಲಿ. ನಾನೊಂದು ವಿಡಿಯೋ ಹಾಕಿದ್ದೆ, ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ವೈಜಯಂತಿ ಮಣಿ, ಅಂದರೆ ಕೃಷ್ಣನಿಗೆ ತುಂಬ ಪ್ರಿಯ ಅಂತೆ. ಇದರಲ್ಲಿ ಜಪಮಣಿ ಮಾಡ್ಕೋಬೋದು, ಕೈಗೆಲ್ಲ ಬ್ರೇಸ್ಲೆಟ್ ಎಲ್ಲ ಮಾಡ್ಕೋತಾರೆ ಅಂತ. ಹಾಗೆ ಅದನ್ನು ಕಲೆಕ್ಟ್ ಮಾಡಿಟ್ಟಿದ್ದೆ ಎಲ್ಲ. ಅದನ್ನೆಲ್ಲ ಕಟಾವು ಮಾಡಿದ್ದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಟು ಡ್ರೈ ಮಾಡಿಟ್ರೆ ಇದು ಎಷ್ಟು ವರ್ಷ ಆದರೂ ಇದರಲ್ಲಿ ಹುಳ ಬರೋದಿಲ್ಲ, ಏನೂ ಆಗೋದಿಲ್ಲ. ಏನೋ ಇದರಲ್ಲಿ ಒಂದು ಮಾಡಬೇಕು ಅಂತ ಇದ್ದೀನಿ, ನೋಡೋಣ ಟೈಮು ಆದಾಗ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.